ಸೊ ಇದೀಗ ಕೆ ಎ ನಾವು ವೆಬ್ಸೈಟನ್ನು ಓಪನ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಸುಮಾರು ಈಗ ರೀಸೆಂಟಾಗಿ ಬಂದಿರೋ ಅಪ್ಡೇಟ್ಸ್ ಅಂತ ಏನು ಹೇಳಿದ್ರೆ ಯು ಜಿ ನೀಟದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ ಮತ್ತು ಸಿ ಇ ಟಿದು ಕೂಡ ಬಿಟ್ಟಿದ್ದಾರೆ. ಮತ್ತು ನೀವು ನೋಡ್ದಂಗೆ ಬಿ ಎಮ್ ಎಸ್ ಇದು ಬಿಟ್ಟಿದ್ದಾರೆ, ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬರ್ಬೋದು ಇವತ್ತು. ಆ್ಯಕ್ಚುಲಿ ಇವತ್ತಿಂದ ಏನಂತ ಹೇಳಿದ್ರೆ ಇವತ್ತಿಂದ ಇದು ಸ್ಟಾರ್ಟ್ ಆಗ್ತಾಯಿದೆ ಆಪ್ಷನ್ ಆ್ಯಂಡ್ ಸೆಕೆಂಡ್ ರೌಂಡ್. ಇಲ್ಲಿ ನೋಡ್ಬೋದು ನೀವು, ಇದು ಟ್ವಿಟ್ಟರಲ್ಲಿ ಬಂದಂತಹ ಮಾಹಿತಿ, ಯಾವುದೇ ವೆಬ್ಸೈಟಲ್ಲಿ ಬಂದಂತಹ ಮಾಹಿತಿ ಅಲ್ಲ. ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ವೃತ್ತಿಪರ ಕೋರ್ಸ್ಗಳ 2ನೇ ಸುತ್ತಿನ ಪ್ರವೇಶ ಪ್ರಕ್ರಿಯೆ ಬುಧವಾರದಿಂದ ಆರಂಭವಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಆದರೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡುವಂತಹ ಲಿಂಕನ್ನು ಎನೇಬಲ್ ಮಾಡಿಲ್ಲ. ಇವತ್ತು ಮಾಡ್ಬೋದು, ಇವತ್ತು ಗುರುವಾರ 21 ಆದ್ದರಿಂದ ಇವತ್ತು ಮಾಡ್ಬೋದಾಗಿದೆ. ನಂತರ ಇಲ್ಲಿ ಶೆಡ್ಯೂಲನ್ನು ಕೊಟ್ಟಿದ್ದಾರೆ. ಶೆಡ್ಯೂಲಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋದರೆ ಆಗಸ್ಟ್ 21ರಿಂದ ಅಂದರೆ ಇವತ್ತು ಗುರುವಾರದಿಂದ ಆಗಸ್ಟ್ 25ರವರೆಗೆ ನೀವು ಯಾವುದೇ ಆಪ್ಷನ್ಗಳನ್ನು ಎಡಿಟ್ ಅಥವಾ ಡಿಲೀಟ್ ಮಾಡ್ಬೋದಾಗಿದೆ. ನೀವು ಯಾವುದಾದ್ರು ಬಿ ಎ ಎಮ್ ಎಸ್ ಕೋರ್ಸ್ಗೆ ಯೋಚನೆ ಮಾಡ್ತಿದ್ರೆ ನೀವು ಕಾಲೇಜಸ್ನ ಕೂಡ ಆ್ಯಡ್ ಮಾಡ್ಬೋದಾಗಿದೆ. ಮತ್ತು ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಆಗಸ್ಟ್ 29ಕ್ಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸ್ತಾರಂತೆ. ಸೊ ಯಾಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಎಮ್ ಸಿ ಸಿ ಕೌನ್ಸಿಲಿಂಗನ್ನು ಕೂಡ ಇವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಆಯುರ್ವೇದ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಿಸಿದ್ದು ಈ ಕೋರ್ಸ್ಗಳ ಆಯ್ಕೆಗಳನ್ನು ಇಲ್ಲಿ ಹೇಳಿದ್ದಾರೆ. ಬಿ ಎಮ್ ಎಸ್ ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಕಾಲೇಜ್ಗಳನ್ನು ಕೂಡ ಮಾಡ್ಬೋದು. ಮೊದಲ ಸುತ್ತಿನಲ್ಲಿ ಈ ಸೆಕೆಂಡ್ ರೌಂಡ್ನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಚಾಯ್ಸ್ 1 ಮಾಡಿದವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಯಾವುದೇ ಆಪ್ಷನ್ ಎಂಟ್ರಿ ಮಾಡದಿರೋರು ಇರ್ತಾರಲ್ಲ, ಸೊ ಬಿ ಎಮ್ ಎಸ್ ಕಾಯ್ತಾ ಇರೋರು ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟನ್ನು ಇವತ್ತು ತುಂಬ ಅಪ್ಡೇಟ್ ಬರೋದಿದೆ, ಅಲರ್ಟ್ ಆಗಿರಬೇಕಾಗುತ್ತೆ. ನಾವಿಲ್ಲಿ ನೋಡ್ತಾ ಹೋದರೆ ನಮಗೆ ಡೆಂಟಲ್ ಆಗಿರ್ಬೋದು, ಹೋಮಿಯೋಪತಿ ನೋಡಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೀವು 3 ಡಾಟ್ ಇದೆಯಲ್ಲ, ಇಲ್ಲಿ ಹೋಗಿ ಇಲ್ಲಿ ಪ್ರವೇಶದಲ್ಲಿ ಯು ಜಿ ನೀಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಹೋಗಿ 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಮ್ಯಾಟ್ರಿಕ್ಸ್ ಅಂತಿದೆಯಲ್ಲ, ಇಲ್ಲಿ ನೀವು ನೋಡ್ಕೋಬೋದಾಗಿದೆ. ಇಲ್ಲಿ ನಿಮಗೆ ಮೆಡಿಕಲ್ಲು ಡೆಂಟಲ್ ಕೂಡ ಸಿಗುತ್ತೆ. ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಹೋಮಿಯೋಪತಿ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಹೋಮಿಯೋಪತಿ ಇಲ್ಲಿ ನೋಡ್ಬೋದು ನೀವು, ಹೋಮಿಯೋಪತಿ ಇದೆ ಇದರಲ್ಲಿ. ನಂತರ ನಿಮಗೆ ಸಿ ಇ ಟಿದು ಬೇಕಂತ ಹೇಳಿದ್ರೆ ಪ್ರವೇಶಕ್ಕೆ ಹೋಗಿ ಯು ಜಿ ಸಿ ಇ ಟಿಯನ್ನು ಕ್ಲಿಕ್ ಮಾಡಿ ಯಾವುದೇ ನಿಮಗೆ ಇದನ್ನು ಇಲ್ಲಿ ನೋಡ್ಕೋಬೋದಾಗಿದೆ. ನಿಮಗೆ ನರ್ಸಿಂಗು, ಬಿ ಫಾರ್ಮಾಗ, ಬಿ ಪಿ ಟಿ, ಅಗ್ರಿಕಲ್ಚರ್ ಎಲ್ಲ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇವತ್ತು ತುಂಬ ಅಪ್ಡೇಟ್ ಬರೋದ್ರಿಂದ ಎಲ್ಲರೂ ವೆಬ್ಸೈಟನ್ನು ನೋಡ್ತಾ ಇರಿ. ಹಾಗೆ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಆ ಚಾನಲಲ್ಲಿ ತಿಳಿಸ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಚಾಯ್ಸ್ 2 ಆದ ನಂತರ ಯಾರಾದರೂ ಇವಾಗ ಉದಾಹರಣೆಗೆ ಚಾಯ್ಸ್ 2 ಸೆಕೆಂಡ್ ರೌಂಡಲ್ಲಿ ನಾನು ಚಾಯ್ಸ್ 2 ಚಾಯ್ಸ್ 3 ಕೊಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಈ ವರ್ಷ ಹೊಸ ರೂಲ್ಸನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಕಳೆದ ವರ್ಷ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಲಾಸ್ಟ್ ರೌಂಡ್ವರೆಗೂ ಚಾಯ್ಸ್ 2 ಕೊಡ್ತಾ ಅವನಿಗೆ ಆಮೇಲೆ ಕಾಲೇಜ್ ತೊಗೊಳ್ಳಲ್ಲ. ಸೊ ಅದಕ್ಕೆ ಈ ವರ್ಷ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಆದ ನಂತರ ಚಾಯ್ಸ್ 2 ಚಾಯ್ಸ್ 3 ಇರೋದಿಲ್ಲ, 2 ಚಾಯ್ಸ್ ಇರುತ್ತೆ, ಚಾಯ್ಸ್ 1 ಮತ್ತು ಚಾಯ್ಸ್ 4. ನೀವು ಪುನಃ ನಿಮಗೆ ಸೀಟ್ ಬೇಕು ಅಂತ ಹೇಳಿದ್ರೆ ಅದು ಚಾಯ್ಸ್ 1ಅನ್ನು ಕ್ಲಿಕ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆದ ನಂತರ ಪುನಃ ಅವರು ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಅದಾದಮೇಲೆ ಮುಂದೆ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಅಪ್ಡೇಟು. ಸೊ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಅಪ್ಡೇಟ್ ಇದ್ದರೂ ಚಾನಲಲ್ಲಿ ತಿಳಿಸ್ತೀನಿ.